ನೋಡಿ, ಇಲ್ಲಿ ನಾವು ಮಾತನಾಡಿದ್ರೆ ಅದು ಬಲಾತ್ಕಾರ, ಅವರು ಮಾತನಾಡಿದ್ರೆ ಅದು ಚಮತ್ಕಾರ. ಈ ರೀತಿಯಾದಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಮಾತನಾಡಿಬಿಟ್ರೆ ಅದು ಬಲಾತ್ಕಾರ ಆಗುತ್ತೆ, ಅದೇ ಅವರು ಮಾತನಾಡಿದ್ರೆ ಅದು ಚಮತ್ಕಾರ ಆಗ್ಬಿಡುತ್ತಾ? ಆ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ಹೆಂಗೆ ನೀವು ಹೇಳಿಕೆಗಳನ್ನು ಈ ರೀತಿಯಾಗಿ ಸಮರ್ಥನೆ ಮಾಡಿಕೊಳ್ತೀರಿ? ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ರಾಜಕೀಯವಾಗಿ ಕೆಲವೊಂದು ಮಾತುಗಳೇನು ಬರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನಾದರೂ ಮಾತನಾಡಿದರೆ ನೋಟಿಸ್ ಕೊಡ್ತಾರೆ ಅಂತ ಹೇಳ್ತಾರೆ. ನೋಟಿಸ್ ಕೊಡ್ತೀವಿ ಅಂತ ಹೇಳ್ತೀರಿ. ನಮ್ಮ ವರಿಷ್ಠರು ಅಷ್ಟು ವೀಕ್ ಇಲ್ಲ, ಬಲಿಷ್ಠರಾಗಿದ್ದಾರೆ. ಹೈಕಮಾಂಡ್ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡುತ್ತೆ. ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಹೇಳ್ತಿರುವಂತಹ ಮಾತು ಇದು. ಯತೀಂದ್ರ ಹೇಳಿಕೆ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಅವ್ರು ಯಾಕಂಗೆ ಹೇಳಿದ್ರು ಗೊತ್ತಿಲ್ಲ. ಪದೇ ಪದೇ ಅವರು ನೀಡುವಂತಹ ಹೇಳಿಕೆಯ ಬಗ್ಗೆ ಅವರನ್ನೇ ಕೇಳಬೇಕು ನೀವು. ಯಾಕಂಗೆ ಹೇಳ್ತಾ ಇದ್ದಾರೆ ಅವರಂತ. ನಮಗೆ ಹೇಳಿಕೆ ಕೊಡಬೇಡಿ ಅಂತ ಹೈಕಮಾಂಡ್ ಹೇಳಿದೆ, ಅದಕ್ಕೆ ನಾವು ಸುಮ್ಮನಿದ್ದೀವಿ, ನಾವು ಅದಕ್ಕೆ ಮಾತನಾಡ್ತಾ ಇಲ್ಲ. ಹೀಗಾಗಿ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ, ಈ ಹಿಂದೆ DKಶಿ CM ಆಗ್ತಾರೆ ಎಂಬ ಹೇಳಿಕೆಗೆ ನೋಟಿಸ್ ಜಾರಿಯಾಗಿತ್ತು ಅವರಿಗೆ. ಇಕ್ಬಾಲ್ ಹುಸೇನ್ಗೆ ಶಿಸ್ತು ಒಂದು ಕಮಿಟಿಯಿಂದ ನೋಟಿಸ್ ಬಂದಿತ್ತು. ಹಾಗೆಲ್ಲ ಹೇಳಕ್ಕೆ ಹೋಗ್ಬಾರ್ದು ನೀವು ಅಂತ. ನಾವು ಮಾತನಾಡಿದರೆ ಅದು ಬಲಾತ್ಕಾರ, ಅವರು ಹೇಳಿದರೆ ಅವರು ಅದು ಚಮತ್ಕಾರ, ಅದು ಒಳ್ಳೆಯ ರೀತಿಯ ಹೇಳಿಕೆ. ಇದೆಂಗು ಸ್ವಾಮಿ, ಇದು ಯಾಕೆ ಈ ರೀತಿಯಾದಂತಹ ತಾರತಮ್ಯ ಅಂತ ಇಕ್ಬಾಲ್ ಹುಸೇನ್ ಕೇಳ್ತಾ ಇದ್ದಾರೆ. ಈ ಹಿಂದೆಯವರು DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು. ಅದಕ್ಕೆ ಶಿಸ್ತು ಕಮಿಟಿಯಿಂದ ನೋಟಿಸ್ ಜಾರಿಯಾಗಿತ್ತು. ಈ ರೀತಿಯಾಗಿ ನೀವು ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು, ಗೊಂದಲಮಯ ಹೇಳಿಕೆಗಳನ್ನು ಕೊಡಬಾರ್ದು, ಅದು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಿ ರಾಮನಗರ ಕಾಂಗ್ರೆಸ್ ಶಾಸಕ ಆಗಿರುವಂಥ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಜಾರಿಯಾಗಿತ್ತು. ಆದರೆ ಇಲ್ಲಿ CM ಪುತ್ರ ಮಾತನಾಡ್ತಾ ಇದ್ದಾರೆ. ಪದೇ ಪದೇ ಅವರ ತಂದೆಯೇ CM ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅವರಿಗೆ ನೋಟಿಸ್ ಕೊಡ್ತಾ ಇಲ್ಲ? ನಮ್ಮ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿದೆ, ವೀಕ್ ಆಗೇನಿಲ್ಲ. ಆದರೆ ಅವರು ಯಾಕೆ ಈ ರೀತಿಯಾಗಿ ಪದೇ ಪದೇ ಮಾತನಾಡ್ತಾ ಇದ್ದಾರೋ ಅಂತ ಗೊತ್ತಾಗ್ತಿಲ್ಲ ನಮಗೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಗೆ ಇಕ್ಬಾಲ್ ಅವರು ಪ್ರತಿಕ್ರಿಯೆ ನೀಡಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ನಾವೇನಾದರೂ ಮಾತನಾಡಿದರೆ ನಮಗೆ ನೋಟಿಸ್ ಕೊಡ್ತಾರೆ ಸ್ವಾಮಿ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ನಮ್ಮ ವರಿಷ್ಠರು ಅಷ್ಟು ವೀಕಲ್ಲ, ಅವರು ಬಲಿಷ್ಠರಾಗಿದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ನಾವು ಸುಮ್ಮನೆ ಇದ್ದೀವಿ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿಯಾಗಿ ಪದೇ ಪದೇ ಮಾತನಾಡ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ? ಅದರಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಗೊಂದಲಗಳು ಆಗ್ತಾ ಇದೆ. ಆದರೂ ಕೂಡ ಅವರು ಸುಮ್ಮನೆ ಆಗ್ತಾ ಇಲ್ಲ. ಅವರಿಗೆ ಮಾತ್ರ ನೋಟಿಸ್ ಕೊಡ್ತಾ ಇಲ್ಲ, ನಮಗೆ ನೋಟಿಸ್ ಕೊಟ್ಟುಬಿಡ್ತಾರೆ. ಅದು ಹೇಗೆ? ಪದೇ ಪದೇ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಅವ್ರನ್ನೇ ನೀವು ಕೇಳಿ, ಯಾಕೆ ಅವರು ಹಂಗೆ ಮಾತನಾಡ್ತಾ ಇದ್ದಾರೆ? ಅವ್ರಿಗೆ ಯಾರೋ ಈ ಒಂದು ವಿಚಾರವನ್ನು ಹೇಳಿದ್ದಾರೆ, ಅಥವಾ ಹೈಕಮಾಂಡ್ ಏನಾದರೂ ಅವ್ರ ಜೊತೆ ಮಾತನಾಡಿದ್ದಾರಾ, ಅಥವಾ ಸ್ವತಃ CM ಸಿದ್ದರಾಮಯ್ಯ ಅವರ ತಂದೆಯವರೇ ಅವರಿಗೆ ಏನಾದರೂ ಹೇಳಿಕೆಯನ್ನು ನೀಡಿದ್ದಾರಾ, ಸುಳಿವನ್ನು ಕೊಟ್ಟಿದ್ದಾರಾ ಗೊತ್ತಿಲ್ಲ. ಹೀಗಾಗಿ ಅದರ ಬಗ್ಗೆ ನೀವು ಏನೇ ವಿಚಾರ ಇದ್ದರೂ ಕೂಡ ನೀವು ಯತೀಂದ್ರ ಅವರನ್ನೇ ಕೇಳಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ, ಹೇಳಿಕೆಗಳ ಬಗ್ಗೆ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಮಗೆ ಹೈಕಮಾಂಡ್ ಹೇಳಿದೆ, ಯಾರೂ ಕೂಡ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಎಲ್ಲೂ ಕೂಡ ಚರ್ಚೆ ಮಾಡಬಾರ್ದು, ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು. ಒಂದು ವೇಳೆ ಕೊಟ್ಟರೆ ನಿಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದೆ. ಹೀಗಾಗಿ ನಾವು ಸದ್ಯಕ್ಕೆ ಮಾತನಾಡೋಕ್ಕೆ ಹೋಗಲ್ಲ, ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಕೂಡ. ಯಾಕಂದರೆ ಇವ್ರಿಗಾಗಲೇ ಒಂದು ಸಲ ನೋಟಿಸ್ ಬಂದಿದೆ. ಹೀಗಾಗಿ ಅವರು ಕೂಡ ಹುಷಾರಾಗಿಬಿಟ್ಟಿದ್ದಾರೆ. ಯಾಕೆ ಬೇಕಿದ್ದಿತ್ತು ಮಾತನಾಡೋದು, ಸುಮ್ಮನೆ ಇರೋಣ, ಹೈಕಮಾಂಡ್ ಏನಾದರೂ ಮಾಡ್ಕೊಳ್ಳಿ, ಹೈಕಮಾಂಡ್ ವರಿಷ್ಠರಿದ್ದಾರೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಈಗ ಇಕ್ಬಾಲ್ ಹುಸೇನ್ ಕೂಡ ಸುಮ್ಮನೆ ಆಗಿದ್ದಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರನ್ನೇ ಕೇಳ್ಕೊಳ್ಳಿ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ನಮಗೆ ಅದರ ಬಗ್ಗೆ ಕೇಳಬೇಡಿ, ಸಂಬಂಧ ಇಲ್ಲ ಅನ್ನೋಂಥ ರೀತಿಯಲ್ಲಿ ರಾಮನಗರ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಇಕ್ಬಾಲ್ ಹುಸೇನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.